ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಿರೀಶ್ವರನವರು. ಇವತ್ತು ನಾನು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ಧಾರೂಢ ಮಠಕ್ಕೆ ಸಿದ್ಧಾರೂಢ ಮಠಕ್ಕೆ ಭೇಟಿ ಕೊಟ್ಟ ನಂತರ ಪೂಜೆಯನ್ನು ಸಲ್ಲಿಸಿದ ನಂತರ ಇಲ್ಲಿರುವಂಥ ಭಕ್ತಾದಿಗಳನ್ನು ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಒಂದು ಸಿದ್ಧಾರೂಢ ಮಠದ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಬೇಕು. ನಮಸ್ಕಾರ. ನಿಮ್ಮನ್ನು ಯಾವ ಜಿಲ್ಲೆಯಿಂದ ಬಂದಿದ್ದೀರಾ? ನಿಮ್ಮ ಗ್ರಾಮದ ಹೆಸರು ಹೇಳಿ. ಮಳಗಿ. ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ನಮ್ಮ ಜನರಿಗೆ? 1990ರಿಂದ ನೀವು ಬರ್ತಾ ಇದ್ದೀರಾ. ತಮ್ಮ ಹೆಸರು ಹೇಳಿ. ಕಲ್ಲಪ್ಪ. ಯಾವ ಜಿಲ್ಲೆಯಿಂದ ಬಂದಿದ್ದೀರಾ? ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದಾರೆ. ಈಗ 19 ವರ್ಷಗಳಿಂದ ನೀವು ನಿರಂತರವಾಗಿ ಈ ಒಂದು ಮಠಕ್ಕೆ ಬಂದು ಪೂಜೆಯನ್ನು ಮಾಡ್ತಿರ್ತಾರೆ. 30 ವರ್ಷ ಪ್ರತಿ ಜಾತ್ರೆಗೆ ಬಂದು ದೇವರ ದರ್ಶನ ಮಾಡ್ತೀರಾ? ಏನಾಗಿದೆ ನಿಮಗೆ ದೇವರ ದರ್ಶನ ಮಾಡಿದ ನಂತರ ಏನಾದರೂ ದೇವರು ಒಳ್ಳೆಯದನ್ನು ಮಾಡಿದಾರ? ಇಲ್ಲ, ಒಳ್ಳೆಯದು. ನೀನು ಹೇಳಮ್ಮ ನಿಮ್ಮ ಒಂದು ಹೆಸರು ನಮ್ಮ ವೀಕ್ಷಕರಿಗೆ. ನಿಮ್ಮ ಹೆಸರು ಹೇಳಿ. ಸುವರ್ಣ. ನೀವು ಯಾವ ಜಿಲ್ಲೆಯಿಂದ ಬಂದಿದ್ದಾರೆ? ಮುಧೋಳದಿಂದ ಬಂದಿದ್ದಾರಾ? ಏನಾಗ್ತಾ ಇದೆ ನಿಮಗೆ ಈ ಒಂದು ದೇವರ ಒಂದು ಮಠಕ್ಕೆ ಭೇಟಿ ಕೊಟ್ಟಿದ ನಂತರ ಏನಾದರೂ ದೇವರು ಮಾಡಿದ್ದಾರೆ? ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಂದಿಂದಲೇ ನಮ್ಮ ಮನೆಯವರಿಗೆ ನೌಕರಿ ಆಗಿದೆ. ಯಾವ ನೌಕರಿಯನ್ನು ಪಡ್ಕೊಂಡಿದ್ದಾರೆ? KBಯಲ್ಲಿ ಜೆ ಆಗಿ ಕೆಲಸ ಮಾಡ್ತಾರೆ. ಅಂದರೆ ನಿಮಗೆ ಮಠದ ಬಗ್ಗೆ ಅಪಾರವಾದಂಥ ನಂಬಿಕೆ. ಪ್ರತಿ ಜಾತ್ರೆಗೊಮ್ಮೆ ಬಂದು ಬನ್ನಿ ಸ್ನೇಹಿತರೆ, ಮತ್ತೊಬ್ಬರನ್ನ ಮಾತಾಡೋಣ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಸಿದ್ದರಾಮ. ಯಾವ ಜಿಲ್ಲೆಯಿಂದ ಬಂದಿದ್ದಾರೆ? ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕು. ಯಾವ ಗ್ರಾಮದಿಂದ ಹೇಳಿ ನಮ್ಮ ವೀಕ್ಷಕರಿಗೆ? ಸುಂದೋಳಿ ಅನ್ನುವಂಥ ಊರಿಂದ ಬಂದಿದ್ದಾರೆ. ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ? ನಾವು 5th ಸ್ಟ್ಯಾಂಡರ್ಡಿಂದ ಈ ಮಠಕ್ಕೆ ಬರ್ತಾ ಇರ್ತೇವೆ. ಅವಾಗ ಹುಬ್ಳಿಗೆ ಬಂದು ಅಂದರೆ ಈ ಮಠ ನಮ್ಮದು ಮಠಕ್ಕೆ ಬಂದು ಭೇಟಿ ಮಾಡ್ಕೊಂಡು ಅಜ್ಜಾರ ಆಶೀರ್ವಾದ ತೊಗೊಂಡು ಮಹಾಪ್ರಸಾದ ತೊಗೊಂಡು ಹೋಗಿರ್ತೇವೆ. ಈ ಮಠಕ್ಕೆ ಬಂದಾಗಿನಿಂದ ನಿಮ್ಗೆ ಏನಾದರೂ ಒಳ್ಳೇದಾಗಿದೆಯಾ? ಆಗಿದೆ. ಎಲ್ಲ ಥರ ನಾವು ಅಜ್ಜಾರ ನಂಬಿದ್ದು ಅಂದ್ರೆ ಸಿದ್ಧಾರೂಢನ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತಾರಲ್ಲ, ಹಂಗೆ ನಮ್ಮ ಸಿದ್ಧಾರೂಢನ ಸಾರ ದೇಶಕ್ಕೆಲ್ಲ ಪಾರ. ಅಂದರೆ ನಮ್ಮ ಅಜ್ಜಾರ ನಮ್ಗೆ ಎಲ್ಲೂ ಯಾವುದಕ್ಕೂ ಇದು ಮಾಡಿಲ್ಲ. ಎಲ್ಲ ಕಡೆ ಕಷ್ಟದ ಸಿಕ್ಕಾಗೆಲ್ಲ ಪಾರ್ ಮಾಡಿಬಿಟ್ಟಾರ. ಸೊ ಎಲ್ಲ ಥರ ನಮ್ದು ಸಿದ್ಧಾರೂಢ ಮಠದ ಅಜ್ಜರ ಒಂದು ಆಶೀರ್ವಾದದಿಂದ ಜಾತ್ರೆ ಪ್ರತಿದಿನ ಶಿವರಾತ್ರಿ, ಪ್ರತಿ ವರ್ಷ ಮನೆಯಲ್ಲಿ ಸಿದ್ಧಾರೂಢನ ಮೂರ್ತಿನ ಮನೆಯಲ್ಲಿ ಸಿದ್ಧಾಗ್ಬಿಟ್ಟು ನಮ್ದು ಸಿದ್ಧಾರೂಢ ಅಜ್ಜಾರು ಮತ್ತು ನಮ್ಮ ಸುಂದೋಳಿ ಜಗದೀಶ್ವರ ಅಜ್ಜಾರು ಇವರೆಲ್ಲ ಪೂರ್ವಜರ ಪವಾಡ ಪುರುಷರೆಲ್ಲ ಕೂಡಿ ಇದು ಮಠ ನಮ್ಮೂರಾಗ ಮಠ ಇದು ಹಗ್ಗಿದ್ದ ತಿರುಪತಿ ಅದೆಲ್ಲ ಹೋಗ್ತೈತೆ. ನಮ್ದು ಎಲ್ಲ ಸಿದ್ಧಾರೂಢ ಆಶೀರ್ವಾದದಿಂದ ನಮ್ದೆಲ್ಲ ಚಲೋ ಆಗೈತೆ. ಮತ್ತೆ ಯಾವುದಾದ್ರೂ ಭಕ್ತಿ ಸಿದ್ಧಾರೂಢನ ಪರವಾಗಿ ಯಾವುದಾದ್ರೂ ಭಕ್ತಿ ಗೀತೆ ಬರುತ್ತೆ? ಏನು ಅಜ್ಜಾರ ಆಶೀರ್ವಾದದಿಂದ ನುಡಿಗಳದಾವ ಹಂಗೆ ಹೇಳ್ಬಿಡಪ್ಪ ನಮ್ಮ ವೀಕ್ಷಕರಿಗೆ ಸಿದ್ಧಾರೂಢ ಅಜ್ಜರ ಪರವಾಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ, ಓಂ ನಮಃ ಶಿವಾಯ, ಶಿವಾಯ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧಾರೂಢನ ಸಾರ ತಿಂದವರೆಲ್ಲ ಪಾರ, ಸಿದ್ಧಾರೂಢ ಸಾರ ತಿಂದವರೆಲ್ಲ ಪಾರ, ಸಿದ್ಧಾರೂಢನ ಜೋಳಗಿ ದೇಶಕ್ಕೆಲ್ಲ ಹೋಳಗಿ, ಸಿದ್ಧಾರೂಢನ ಜೋಳಗಿ ದೇಶಕ್ಕೆಲ್ಲ ಹೋಳಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧಾರೂಢನ ರೊಟ್ಟಿ ತಿಂದವರೆಲ್ಲ ಗಟ್ಟಿ, ಸಿದ್ಧಾರೂಢನ ರೊಟ್ಟಿ ತಿಂದವರೆಲ್ಲ ಗಟ್ಟಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲ ಸಿದ್ಧಾರೂಢ ಆಶೀರ್ವಾದ ರೀ. ನೋಡಿ, ಮತ್ತೊಮ್ಮೆ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ, ಈ ಒಂದು ಸಿದ್ಧಾರೂಢನ ಮಹಿಮೆ ಅಪಾರವಾಗಿದ್ದು, ಯಾರಾದರೂ ಏನಾದರೂ ಒಂದು ಕಷ್ಟದಲ್ಲಿ ಇದ್ದರೆ ಖಂಡಿತವಾಗಿ ಒಂದು ಹುಬ್ಬಳ್ಳಿಯಲ್ಲಿರುವಂಥ ಸಿದ್ಧಾರೂಢ ಮಠಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಬೇಡಿಕೆಗಳನ್ನು ಬೇಡಿಕೊಂಡಿದ್ದಾಗಿದ್ದರೆ ಖಂಡಿತವಾಗಿ ಆ ಒಂದು ಸಿದ್ಧಾರೂಢ ಖಂಡಿತವಾಗಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳಿಂದ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಫ್ರೆಂಡ್ಸ್.